ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದೊಂದೇ ಮಾತಾಡೋದಲ್ಲ. ಏನಾದ್ರು ವಿಚಾರ ಆಯ್ತು ಅಂತಂದ್ರೆ ನಾವು ತಿದ್ದಂಥದ್ದು ತೀರಂಥದ್ದು ಬದಲಾವಣೆ ತರುವಂಥದ್ದು ಮಾರ್ಗದರ್ಶನ ಕೊಡುವಂಥದ್ದು ಬುದ್ಧಿವಾದ ಹೇಳುವಂಥದ್ದು ಏನ್ ಮಾಡಬೇಕು ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಅಲ್ಲಿ ಅಲ್ಪಸಂಖ್ಯಾತರ ಭಾವನೆ ಇರತಕ್ಕಂಥ ಕ್ಷೇತ್ರ ಅದು. ಹೆಚ್ಚಿನ ಮತಗಳು ಕೂಡ ನಾನು ಹೇಳಿದ್ದು ನಿಮ್ಗೆ, ನಿಮ್ಮ ಬಾಯಿಗೆ ನಾನು ನಿಮ್ಗೆ ಬೇಕಾದೆಲ್ಲ ಹಾಕಕ್ ನಾನು ತಯಾರಿಲ್ಲ. 95ರಿಂದ ಶಿವಶಂಕರಪ್ಪವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರೆಲ್ಲ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLC ಕೊಟ್ಟಿದ್ದೀವಿ, ಒಂದು ಶಾಸಕ ಸ್ಥಾನನ. ಇದು ಅವ್ರಿಗೆ ಏನ್ ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬೇರೆ ಇರ್ಬೋದು ಹೊರತು ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೆಲವು ಕಡಿಮೆ ಆಗಿದ್ದ ಪರಾಮರ್ಶೆ ಮಾಡ್ತೀರಾ ದಾವಣಗೆರೆದು ಮತ ಪ್ರಮಾಣ ಕಡಿಮೆ ಆಗಿದ್ದ ಈಗ ಸದ್ಯಕ್ಕೆ ಅಂತ ಚರ್ಚೆ ಈಗ ಸದ್ಯಕ್ಕೆ ಬೇಡ, ಟೈಮ್ ಬಂದಾಗ ನೋಡೋಣ. ಸರ್, 2 ಕ್ಷೇತ್ರಗಳನ್ನು ಗೆಲ್ಲೋ ಮುಖಾಂತರ 2028ಗೆ ಇದೊಂದು ಪ್ಲಾಟ್ಫಾರ್ಮ್ ರೀತಿ ನೋಡ್ತೀರಾ? ಜನರು ನಿಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತೇಳಿ ಪ್ರತಿಯೊಬ್ಬರಿಗೂ 5,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ ನಾನು ಹೇಳ್ತಲ್ಲ, ಮಜ್ಜಿಗೆ ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಪಾಲಿಕೆ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನ ಇಟ್ಕೊಳ್ತೀವಿ, ನಿಮ್ಗೆ ಶಕ್ತಿ ತುಂಬುತ್ತೀವಿ, 28ಕ್ಕೂ ನಿಮ್ಗೆ ನಾವು ಮುಗಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಬಿಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಸುಮ್ಮನೆ ಸರ್ಕಾರ ಇದು ಮಂತ್ರಿಗಳೆಲ್ಲ ವಾರ್ಡ್ನಲ್ಲಿ ಕೆಲಸ ಮಾಡಿದ್ರು ಕೂಡ ಲೀಡ್ ಪಡೀಲಿಕ್ಕೆ ಆಗಲಿಲ್ಲ. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆ ಇಷ್ಟು ಲೀಡ್ ಬಂದ್ಬಿಟ್ಟಲ್ಲ, ಅದಕ್ಕೆ ಹೇಳ್ತೀವಿ ನೀವು 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದ್ದಿಲ್ಲ, ಅದಕ್ಕೆ ಹೇಳ್ತೀವಿ ನೀವು ನೀವು ಒಗ್ಗಟ್ಟೆ ಮಾಡಿದ್ರೆ ಈಗ ಜೊತೆಗೆ ಕೇರಳದಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ UDF ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDFನವರಿಬ್ಬರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಪಾರ್ಟಿ ಎಷ್ಟು ಹೇಳ್ತದೆ ಅಷ್ಟರಲ್ಲಿ ಇರೋದು ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋದು. ನನಗೆ ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋದು. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಈ ಫಲಿತಾಂಶವನ್ನು KPCC ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನ ಮಾಡ್ತಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನ ಮಾಡಿದೆ. 2,50,000 ಹೊರಗಡೆ ಸೆಂಟ್ರಲ್ ಫೋರ್ಸಸ್ ನ ಹಾಕಿ ಎದಸಿ ಬೆದಸಿ 90 ಲಕ್ಷ ವೋಟ್ನ ತೆಗೆದಾಕಿ ಎಲೆಕ್ಷನ್ ಮಾಡಿದ್ದಾರೆ. Sir, you are very confident with the Assam election result, sir. As a political leader, I should be on. I should leave on home.
I also live on hope. In future also I will live on hope. What do you want to say about Kerala's results, sir? Did you expect this much margin in Kerala? Of course, you see my press conference in Kerala, you should see my speeches in Kerala. I was confident that we will win a margin of 2/3 majority. That was my full prediction on this election. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಗಿರ್ತಕ್ಕಂಥ ಕ್ರಮಗಳನ್ನು ಏನಾದರೂ ಹಿಂಪಡೆಯುವ ಮಾತುಕತೆ ಇದೆಯಾ ಅಂತ ಸರ್ ಆನಂದ್? Huh? ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕ್ರಮಗಳಾಗಿವೆ, ಅವನನ್ನು ಹಿಂಪಡೆಯುವಂತ ಎಲ್ಲ ಮಾತು ಪಾರ್ಟಿ ಇಂಟರ್ನಲ್ ಪಾರ್ಟಿ ವಿಚಾರ. ಕೆಲವರು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಸೇವೆ ಮಾಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಇವೆಲ್ಲ ರಾಜಕಾರಣದಲ್ಲಿ ಇರೋದು. What went wrong in West Bengal? What do you think? I don't want to share, I don't know, but I'll just make my research and let you know. Sir, your overall take on the 5 states election. As far as the 5 state of election is concerned, as far as Karnataka is concerned, I'm very happy the people of Karnataka, and especially in the 2 constituency where the by-election was being held, voters have imposed faithiness. They said they know that this guarantee is helping for their life and a good governance is being given in Karnataka. They have imposed faith that in 28, again you should come back, we will stand by you, we will support you. 28 again will be the days of the Congress party and we will have a better governance in future for the upliftment of Karnataka. Sir, in Kerala, you gave this In Kerala also we are very happy. We knew that we will have 2/3 majority. They have given us a massive mandate. So they have a lot of confidence. Our guarantee, what we give in Karnataka, has become a model for the entire country. And even BJP also copied us, and all the parties copied our guarantee. And I would like to congratulate all the leaders of Kerala. Unitedly, they work together. So unitedly, the workers of the Kerala and the voters of Kerala, they show their utmost commitment to save the Kerala from this LDF. And at the same time, you should be very happy that in South India, the entire BJP has been wiped out. This is a lesson to the BJP in the South India. Sir, in Tamil Nadu, a new party has emerged. Congress has the opportunity to have an ಭಾರತದಲ್ಲಿ alliance. 3 ಕಡೆ ಕಾಂಗ್ರೆಸ್ ಆಯ್ತು. ದಕ್ಷಿಣ ಭಾರತದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಯ್ತು. ಅದರಲ್ಲಿ ಮೊದಲ ಅಧಿಕಾರಕ್ಕೆ ಬಂದಂತ ಕರ್ನಾಟಕದ ನಾಯಕತ್ವದ ವಿಚಾರ ಈಗ ಸೆಟರೇಟ್ ಆಗುತ್ತೆ ಸರ್. ರಾಜ್ಯದ ಚುನಾವಣೆ ಮುಗಿಯಿತು ಸರ್. ಇದೆಲ್ಲ ಟೈಮ್ ಅಲ್ಲ, ಇದು ನಡೀರಿ ಮಾತಾಡೋಣ. ಇನ್ನ ಇದು ಊಟ ಜಾಸ್ತಿ ಬೋರ್ ಹೋಗ್ತದೆ ಮಾತಾಡೋಣ. Sir, ಪ್ರತಿ ಸಲ ನಿಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿನ ಮಾತ್ರ ನೀವು ತಗೊಳ್ತಾ ಥ್ಯಾಂಕ್ ಇದ್ದೀರಾ? ಯು ಜೈ ಹಿಂದ್ ಜೈ ಕಾಂಗ್ರೆಸ್. ಸರ್ ಇಂಗ್ಲಿಷ್ ಸರ್